ವಿಜಯಯಾತ್ರೆ ಭದ್ರತೆಗಾಗಿ ಪೊಲೀಸರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ತೆಗೆದುಕೊಳ್ತಾ ಇದ್ದಾರೆ. ಬಿಕಾಸ್ ಕಾನೂನು ಸುವ್ಯವಸ್ಥೆ ಅನ್ನೋದನ್ನ ಮೇಂಟೈನ್ ಮಾಡಬೇಕಾಗಿರೋದು ಅತಿ ದೊಡ್ಡ ಜವಾಬ್ದಾರಿ, ಅದು ಇಂಥ ಸ್ಪೆಷಲ್ ಒಕೇಶನ್ ನಲ್ಲಿ. ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ, ಪೊಲೀಸರು ಬಂದ್ ಮಾಡ್ತಾ ಇದ್ದಾರೆ. ಎಲ್ಲಿ ಟೈಟ್ ಸೆಕ್ಯೂರಿಟಿ ಇರಬೇಕು, ಆಮೇಲೆ ಸರಾಗವಾಗಿ ಆ ವಿಜಯಯಾತ್ರೆ ವಿಕ್ಟ್ರಿ ಪರೇಡ್ ನ ಆ ಬಸ್ ಆಗಬೇಕು, ಆ ನಿಟ್ಟಿನಲ್ಲಿ ಹೆಂಗೆ ಎಲ್ಲೆಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಬೇಕು, ಎಷ್ಟು ಫೋರ್ಸ್ಗಳನ್ನ ಯೂಸ್ ಮಾಡಬೇಕು, ಮತ್ತೆ ಸ್ಟೇಡಿಯಂನ ಕೆಪಾಸಿಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಬೇಕಾಗತ್ತೆ. ನುಗ್ಗಿ ಬರ್ತಾರೆ ಅಲ್ಲಿಂದ ಜನ, ರೈಟ್? ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪವಿತ್ರ. ಚಿನ್ನಸ್ವಾಮಿ ಸ್ಟೇಡಿಯಂನ ಕೆಪಾಸಿಟಿ ನಮಗೆಲ್ಲ ಗೊತ್ತು, ಆಲ್ಮೋಸ್ಟ್ ಒಂದು 40,000 to 50,000 ಜನ. ಬಟ್ ಅದಕ್ಕೂ ಮೀರಿ ಲಕ್ಷ ಸಂಖ್ಯೆಯಲ್ಲಿ ಜನ ಬರಬಹುದು. ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ರಾಮನಗರ, ಮೈಸೂರಿನಿಂದ ಎಲ್ಲ ಕೂಡ ಬೆಂಗಳೂರಿನವ್ರಿಗೆ ಕಾಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟೊತ್ತಿಗಾಗತ್ತಂತೆ, ಎಲ್ಲಾಗತ್ತಂತೆ, ಎಲ್ಲೆಲ್ಲಿ ಮೂವ್ಮೆಂಟ್ ಇರುತ್ತಂತೆ ಅಂತೆಲ್ಲ. ಹೀಗಾಗಿ ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡೋದು ದೊಡ್ಡ ಸವಾಲು ಪೊಲೀಸರಿಗೆ. ಎಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಭದ್ರತೆಯನ್ನ ಕೈಗೊಳ್ತಾ ಇದ್ದಾರೆ, ಯಾವ್ಯಾವ ರೀತಿಯಾಗಿ ಅಲ್ಲಿ ಸೆಕ್ಯೂರಿಟಿ ಜೊತೆಗೆ ಕಂಪ್ಲೀಟ್ ಆಗಿ ಸಾಂಗೋಪಾಂಗವಾಗಿ ಎಲ್ಲ ಕಾರ್ಯಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನೋಡ್ಕೊಳ್ತಾ ಇದ್ದಾರೆ ಅಂತ. ಮಮತಾ, 1-2 ವರ್ಷ ಅಲ್ಲ, 18 ವರ್ಷಗಳ ಕನಸು ದೊಡ್ಡ ತಪಸ್ಸು ಫಲಿಸಿದೆ ಅಂದ್ರೆ ಇಡೀ ಕರ್ನಾಟಕ, ಇಡೀ ಬೆಂಗಳೂರು ಇವತ್ತಿನ ಕ್ಷಣಕ್ಕೆ ಕಾಯ್ತಾ ಇದೆ. ಸೊ ಹಾಗಾಗಿ ಇವತ್ತು ಹೇಗಿರುತ್ತೆ ಅನ್ನುವಂಥದ್ದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಕೂಡ ಅಸಾಧ್ಯ. ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತೂ ಎಲ್ಲದಕ್ಕೂ ಸರ್ವ ಸಿದ್ಧತೆಯಿಂದ ಕೂಡಿದೆ. ಜೊತೆಗೆ ಹೆಚ್ಚಿನ ಸೆಕ್ಯೂರಿಟಿ ಫೋರ್ಸ್ ಅನ್ನ ಕೂಡ ಅಳವಡಿಕೆ ಮಾಡಿದ್ದಾರೆ. ಸಂಜೆ ಮೇಲೆ ಇಲ್ಲಿ ವಿಕ್ಟರಿ ಪೆರೇಡ್ ಆರಂಭವಾಗುತ್ತೆ. ಸೊ ಅಲ್ಲಿ ಜನಸಾಗರ ಯಾವ ರೀತಿ ಹರಿದು ಬರುತ್ತೆ, ಇಷ್ಟೇ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಅಂತೂ ಖಂಡಿತ ಮಾಡೋದಕ್ಕೆ ಸಾಧ್ಯವಿಲ್ಲ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರಿನಿಂದ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಜನಸಾಗರ ಹರಿದು ಬರುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಹೆಚ್ಚುವರಿಯಾಗಿ ಸೆಕ್ಯೂರಿಟಿ ಫೋರ್ಸ್ ಅನ್ನ ಇವತ್ತು ಹಾಕಿದ್ದಾರೆ. ಜೊತೆಗೆ ಒಂದು ಮಾಹಿತಿ ಇದೆ, ಒಂದಿಷ್ಟು ಗೇಟ್ಗಳಲ್ಲಿ ಮಾತ್ರ ಇವತ್ತು ಪಬ್ಲಿಕ್ಸ್ ಅನ್ನ ಅಲೋ ಮಾಡ್ತಾರೆ. ಸೊ ಸಾರ್ವಜನಿಕರಂತೂ ಈ ವಿಕ್ಟರಿ ಪರೇಡ್ ಅನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಯಾವ ತರ ಕಾತರರಾಗಿದ್ದಾರೆ ಅಂದ್ರೆ, ಯಾವಾಗ RCB ಟೀಮ್ ಬರುತ್ತೆ, ಯಾವಾಗ ಸಂಜೆ ಆಗುತ್ತೆ ಏನೋ ಎನ್ನುವಂತೆ ಜನ ಕಾಯ್ತಾ ಇದ್ದಾರೆ. ಅಷ್ಟೊಂದು ಕ್ರೌಡ್ ಸೇರುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಳ್ಳಲಾಗುತ್ತೆ. ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿ ಹ್ಯೂಜ್ ಟ್ರಾಫಿಕ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಸ್ಪೆಷಲಿ MG ರೋಡ್ ಭಾಗದಲ್ಲಂತೂ ಅತಿ ಹೆಚ್ಚಿನ ಟ್ರಾಫಿಕ್ ಜಾಮ್ ಆಗುತ್ತೆ. ಜೊತೆಗೆ ಟೀಮ್ ವಿಧಾನಸೌಧಕ್ಕೆ ತೆರಳುತ್ತೆ. ಸೊ ಅಲ್ಲೂ ಕೂಡ ಒಂದಿಷ್ಟು ಕಾರ್ಯಕ್ರಮಗಳಿದಾವೆ. ಅದಾದ ಬಳಿಕ ಇಲ್ಲಿಗೆ ಬರ್ತಾರೆ. ದೊಡ್ಡ ಮಟ್ಟದ ವಿಕ್ಟರಿ ಪೆರೇಡ್ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೆ ವಿಕ್ಟರಿ ಪೆರೇಡ್ ನಡೆಯೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಆಗಿದೆ. ಅದರ ಜೊತೆಗೆ ಸೆಕ್ಯೂರಿಟಿ ಫೋರ್ಸ್ ಅನ್ನ ಕೂಡ ಹೆಚ್ಚಳ ಮಾಡಲಾಗಿದೆ. ಸೊ ನಮ್ಮ ಜೊತೆಗೆ ಭದ್ರತಾ ಸಿಬ್ಬಂದಿಗಳು ಕೂಡ ಇದ್ದಾರೆ. ಯಾವ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ, ಏನ್ ಹೇಳ್ತಾರೆ, ಅಂಡ್ ಇವತ್ತಿನ ಕ್ಷಣ ಹೇಗಿರ್ಬೋದು ಅಂತ? ಎಷ್ಟು ಜನ ಬರ್ಬೋದು ಇವತ್ತು? ಮೇಡಮ್, ಇವತ್ತು ತುಂಬಾ ಕ್ರೌಡ್ ಇರುತ್ತೆ ಮೇಡಮ್. ಆಕ್ಚುಲಿ ನಿನ್ನೆ RCB ಗೆದ್ದಾಗ ಎಲ್ಲ ತುಂಬಾ ಖುಷಿಯಾಗಿದ್ದಾರೆ. ಇವತ್ತು ಹೇಳಕ್ಕೆ ಆಗದಿರೋಷ್ಟು ಸಂಖ್ಯೆ ಜನ ಕೂಡುವಂತ ಸಂಭವ ಇದೆ ಮೇಡಮ್. ಫುಲ್ಲು ಯಾವ ಗೇಟ್ ಇಂದ ಎಲ್ಲ ಪಬ್ಲಿಕ್ ಎಂಟ್ರಿ ಅಷ್ಟೊಂದು ಗೊತ್ತಿಲ್ಲ, ನಮಗೆ ನೇರವಾಗಿ ಗೊತ್ತಿಲ್ಲ. ಓಕೆ, ನೀವು ನೋಡ್ತಾ ಇರ್ಬೋದು ಎಲ್ಲ ಸ್ಟಾಫ್ಗಳಿದ್ದಾರೆ. ಸೊ ಅವ್ರನ್ನು ಕೂಡ ಮಾತಾಡ್ಸೋಣ. ಎಷ್ಟು ಖುಷಿಯಾಗಿದ್ದೀರಾ ನಿನ್ನೆ? ಖುಷಿಯಾಗಿದ್ದೀವಿ ಮೇಡಮ್. ನಾವು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ನಾವು ಕಪ್ ವಿನ್ ಮಾಡಿದ್ವಿ. ಭದ್ರತಾ ಸಿಬ್ಬಂದಿನ? ಹೌದು. ಸೊ ಇವತ್ತು ಬರ್ತಾರೆ, ಅವ್ರನ್ನ ಕಣ್ ತುಂಬಿಸ್ಕೊಳ್ಳೋದಕ್ಕೆ ನೀವೆಷ್ಟು ಕಾತರರಾಗಿದ್ದೀರಾ? ತುಂಬಾನೇ ಇದೀವಿ, ಅದಕ್ಕೆ ಬೇಗ ಬಂದ್ಬಿಟ್ಟಿದೀವಿ. ನಾವೆಲ್ಲ ಡ್ಯೂಟಿ ಅವರಿಗೆ ಮುಂಚೆ ಬಂದಿದ್ದೀವಿ. ಡ್ಯೂಟಿ ನಮ್ಗೆ ಲೇಟೇ ಇರೋದು, ಆದ್ರೆ ನಾವು ಬೇಗ ಬಂದಿದ್ದೀವಿ. ನಮ್ಮ ಟೀಮ್ ಎಲ್ಲ ಬರ್ತಾ ಇದೆ ಬೇಗ ಸೆಲೆಬ್ರೇಷನ್ ಮಾಡಕ್ಕೆ. ನಾವೇ ಇಲ್ಲಿ ಫಸ್ಟ್ ಯಾವ ರೀತಿ ಚಿಯರ್ಸ್ ಮಾಡ್ತೀರಾ? RCB ಖುಷಿಯಲ್ಲಿ ಡ್ಯೂಟಿ ಮಾಡ್ತಾರೆ. RCB full night party. ಚೆನ್ನಾಗಿದೆ ಮೇಡಮ್, ಕುರೋರೆಲ್ಲ ಚೆನ್ನಾಗಿದೆ. ವೆರಿ ಹ್ಯಾಪಿ. ನಮ್ಮ RCB ಫಸ್ಟ್ ಟೈಮ್. ಜನನ ಮೇಂಟೈನ್ ಮಾಡಕ್ ಆಗಲ್ಲ ನಿಮ್ಮ ಕೈಯಲ್ಲಿ? ಹೌದು, ನಾವು ಮೇಂಟೈನ್ ಮಾಡಕ್ ಆಗೋದಿಲ್ಲ. ಫ್ಯಾನ್ಸ್ ಎಲ್ಲ ಬರ್ತಾರೆ, ತುಂಬಾ ಜೋಶ್ನಲ್ಲಿ ಬರ್ತಾ ಇದ್ದಾರೆ. ಅವರು ನಾವೇನು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಹಂಗೆ ಅವರು ಪೊಲಿಟ್ಲಿ ಮಾತಾಡಿ ಬಿಡಬೇಕು, ಪೊಲೈಟ್ ಆಗಿ ಮಾತಾಡಬೇಕು. ಯಾಕಂದ್ರೆ ಫುಲ್ ಖುಷಿಲೇ ಇದ್ದಾರೆ, ಜೋಶಲ್ಲಿದ್ದಾರೆ. ಹೌದು ಹೌದು, ಹಂಗೆ ಬಿಡ್ಬೇಕು ಮೇಡಮ್. ಅವರು ಈಗ ಆಲ್ರೆಡಿ ಬರ್ತಾ ಇದ್ದಾರೆ ಅನ್ಸುತ್ತೆ, ಕ್ರೌಡ್ ಎಲ್ಲ ನೋಡ್ತಾ ಇದ್ರೆ. ಓಕೆ ಮಮತಾ, ನೀವು ನೋಡ್ತಾ ಇರ್ಬೋದು, ಈಗ ಆಲ್ರೆಡಿ ನಿಧಾನವಾಗಿ ಕ್ರೌಡ್ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಬರ್ತಾ ಇದೆ. ಸಂಜೆ ಇದ್ರು ಕಾರ್ಯಕ್ರಮ ಇಲ್ಲಿ ಭದ್ರತಾ ಸಿಬ್ಬಂದಿಗಳೇ ಹೇಳ್ತಾ ಇದ್ರು, ನಮಗ್ ಖುಷಿಯಾಗಿ ನಾವೇ ಎದ್ದು ಬಂದಿದೀವಿ ಇವತ್ತು ಬೆಳಗ್ಗೆ. ಸೊ ಹಾಗಾಗಿ ಜನ ಕ್ರೌಡ್ ಕೂಡ ಅದೇ ರೀತಿ ಇದೆ, ಜೊತೆಗೆ ಜನರ ಸಂಭ್ರಮ ಕೂಡ ಅದೇ ರೀತಿ ಇದೆ. ಮಮತಾ, ರೈಟ್ ಮುಂದಿನ ಹಂತದಲ್ಲಿ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ ಪವಿತ್ರ. ಸೊ ಗಮನಿಸ್ತಾ ಇದ್ರಿ ನೀವು, ಇನ್ನು ಸಂಜೆ ಅಷ್ಟೊತ್ತಿಗಿರೋದು ಪ್ರೋಗ್ರಾಮ್. ಆಲ್ರೆಡಿ ಭದ್ರತಾ ಸಿಬ್ಬಂದಿಗಳು ಹೇಳ್ತಾ ಇದ್ರು, ನಮ್ಮ ಡ್ಯೂಟಿ ಶಿಫ್ಟ್ ಟೈಮಿಂಗ್ ಇಂತ ಮುಂಚೆ ಬರ್ತಾ ಇದೀವಿ, ಅಷ್ಟೊಂದು ಎಕ್ಸೈಟ್ಮೆಂಟ್ ಅವ್ರು ತೋರಿಸ್ತಾ ಇದ್ರು. ಮತ್ತು ಜನ ಕೂಡ ಅಷ್ಟೇ ನಿಧಾನಕ್ಕೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇರುವಂತಹ ಗಳಿಗೆ ಅಂತ ಹೇಳಿದ್ರೆ
ಕಪ್ ಬೆಂಗಳೂರಿಗೆ ತರುವಂತಹ ಸಮಯ. ಸೊ ಅದರಲ್ಲೂ ಕಿಂಗ್ ಕೊಹ್ಲಿ ಅವ್ರ ಕೈನಲ್ಲಿ ಕಪ್ ನೋಡಿದಾಗ ಇನ್ನೂ ಡಬಲ್ ಖುಷಿ ಆಗುತ್ತೆ.